ರಿಪ್ಪನ್ಪೇಟೆಯ ಪಟ್ಟಣದ ಹತ್ತಿರ ಪ್ರತ್ಯಕ್ಷವಾದ ಒಂಟಿ ಸಲಗ. ರಿಪ್ಪನ್ಪೇಟೆಯ ಕೆರೆಹಳ್ಳಿ ಗ್ರಾಮದಲ್ಲಿ ರಾತ್ರಿ ಸುಮಾರು 3 ಗಂಟೆಗೆ ಒಂಟಿ ಆನೆಯೊಂದು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಪಡುವಂತಾಗಿದೆ. ಕಾಡು ನಾಶದಿಂದ ಆನೆಗಳು ಊರಿನತ್ತ ಸಾಗುತ್ತಿದ್ದು ರೈತರ ತೋಟ ಗದ್ದೆ ಬೆಳೆಗಳನ್ನ ನಾಶಪಡಿಸುತ್ತಿದೆ. ರಿಪ್ಪನ್ಪೇಟೆಗೆ ಆನೆ ಬಂದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಆಶ್ಚರ್ಯ ಎರಡೂ ಮೂಡಿದೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಆನೆಯು ಟೀಕಪ್ಪಗೌಡರ ತೋಟಕ್ಕೆ ನುಗ್ಗಿ ಕಲ್ಲು ಬೇಲಿಯನ್ನ ಮುರಿದು ಬೆಳೆ ಬಂದಂತಹ ಬಾಳೆ ತೋಟವನ್ನ ನಾಶಪಡಿಸಿದೆ ಮತ್ತು ಮುರಳಿಯವರ ಗದ್ದೆಯನ್ನು ಹಾಳು ಮಾಡಿದೆ. ಗಮನಿಸಬಹುದು, ಆನೆ ಬಂದು ಈ ತರ ಬಾಳೆ ಗಿಡವನ್ನ ಹಾಳು ಮಾಡಿರೋದು. ಇಲ್ಲಿ ನೋಡಿ, ಬಾಳೆ ಈಗಾಗಲೇ ಕೊನೆ ಬಿಟ್ಟಿರೋಂತ ಕೊನೆ ಇದೆ, ಇದನ್ ಕೂಡ ಕೆಡಗಿ ಹೋಗಿದೆ. ಇದ ನೀವು ಗಮನಿಸಬಹುದು, ಕೊನೆ ಕೆಡಗಿ ತೋಟನ ನಾಶ ಮಾಡಿದೆ. ಇಲ್ಲಿ ಈ ತೋಟದ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟೊತ್ತಿಗೆ ಆನೆ ಬಂದಿತ್ತು? 2:30 ಟೈಮ್ನಲ್ಲಿ ಬಂದಿದೆ. ಅವಾಗ ನಾಯಿ ಕೂಗಿದ್ರು ಕೂಡ ಆಮೇಲೆ ಎದ್ವಿ, ಅಷ್ಟರಲ್ಲೇ ಇಷ್ಟು ಎಲ್ಲ ಅವಂತರ ಮಾಡಿದೆ. ಇವ್ರ ತಮ್ಮ ನೋಡಿದಾರ ಮಗ ಭಯ ಶುರುವಾಗಿ ಏನು ಎತ್ತ ಹೋಗುತ್ತೆ ಅಂತ ನೋಡ್ತಾ ನಿಂತ್ಕೊಂಡಿದ್ರು. ಎಷ್ಟು ಆನೆ ಬಂದಿತ್ತು ಸರ್? ಒಂದ್ ಬಂದಿತ್ತು. ಒಂದ್ ಆನೆ ಬಂದಿತ್ತು. ಈ ಗದ್ದೆಯಲ್ಲೆಲ್ಲ ಹಾಸಿ ಇಲ್ಲಿ ನಮ್ ತೋಟಕ್ಕೆ ಬಂದಿದೆ, ಮನೆವರೆಗೂ ಬಂದಿದೆ. ಮನೆವರೆಗೂ ಬಂದಿದೆ. ಏನೇನ್ ನಾಶ ಮಾಡಿದೆ ಸರ್? ಬಾಳೆ ಮತ್ತೆ ಗದ್ದೆ ಇಷ್ಟನ್ನು ನಾಶ ಮಾಡಿದೆ. ಏನ್ ಹೇಳ್ತೀರಾ ಈ ಆನೆ ಬಂದಿರೋದ್ರ ಬಗ್ಗೆ? ಇದು ನಮಗೆ ಯಾವ್ದೋ ಒಂದು ಟೈಮ್ನಲ್ಲೂ ಬಂದಿರಲಿಲ್ಲ, ಇದೇ ಫಸ್ಟ್ ಬಂದಿರೋದು. ನಮಗೆ ಇದು ಭಾರಿ ಆತಂಕ ಉಂಟಾಗಿದೆ. ಇದು ನಮ್ಮ ಅಜ್ಜರ ಕಾಲದಿಂದನೂ ನಮಗೆ ಗೊತ್ತಿಲ್ಲ. ಇದು ಈ ಮಲೆನಾಡು ಭಾಗದಲ್ಲಿ ಆನೆಗಳ ಹಾವಳಿನೇ ಇರ್ಲಿಲ್ಲ. ಈಗ ಆನೆಗಳ ಹಾವಳಿ ಕಾಣಿಸ್ಕೊಂಡಿದೆ. ನಮ್ಮ ಅಜ್ಜರ ಕಾಲದಲ್ಲೂ ಇರ್ಲಿಲ್ಲ. ಈಗ ಇದು ನಮಗೆ ಒಂಥರ ಹೊಸ ಇತಿಹಾಸ ಇದು ಬಂದಿದೆ ಅಂದ್ರೆ. ಪಟ್ಟಣದಿಂದ ಅರ್ಧ ಕಿಲೋಮೀಟರ್ ಪಟ್ಟಣ ಇಲ್ಲಿಗೆ ಸಿಟಿಗೂ ಬಂದಿದ್ದಾವೆ ಅಂದ್ರೆ ಇದು ನಮಗೆ ಇದು ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗ ತುಂಬಾ ಭಯದ ವಾತಾವರಣ ಮಾಡೋದು ಗೊತ್ತಾಗ್ತಿಲ್ಲ. ತುಂಬಾ ಭಯ. ಇಲಾಖೆಯವರು ಹೌದು, ಇವತ್ತು ಬೆಳಗ್ಗೆ ಬಂದು ನೋಡ್ಕೊಂಡು ಅವ್ರು ಅಲ್ಲಿ ದೂನ ಸಕ್ಕರೆ ಬೈಲಲ್ಲಿ ಆನೆ ಇದೆ ಮಾಹಿತಿ ಬಂತು, ಅಲ್ಲಿ ಹೋಗಿದ್ದಾರೆ. ಈಗ ಎಲ್ಲ ನೋಡ್ಕೊಂಡು ನೀವೇನು ತಲೆಕೆ ಬಿಟ್ಟು ಏನಾರು ಇದ್ರೆ ಮಾಹಿತಿ ಕೊಡ್ರಿ ಅಂತ ಹೇಳೋಯ್ತು. ವೀಕ್ಷಕರೇ, ನೀವೇಗ ಈ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಆನೆ ಈ ಹಾದಿಯಾಗಿ ಈ ಕಟಾವಿಗೆ ಬಂದಿರೋ ಭತ್ತದ ಮಧ್ಯೆ ನಡ್ಕೊಂಡು ಹೋಗಿದೆ. ಇದರಿಂದ ರೈತರಿಗೆ ತುಂಬಾ ತೊಂದರೆ ಆಗಿದೆ. ಈ ಭತ್ತದ ಗದ್ದೆಯ ಓನರ್ ಆದ ಅವ್ರನ್ನ ಮಾತಾಡ್ಸೋಣ. ಸರ್, ರಾತ್ರಿ 2:30 ಹೆಚ್ಚು ಕಡಿಮೆ ನಾಯಿ ಎಲ್ಲ ತುಂಬಾ ಬೊಗಳ್ತಾ ಇದ್ದು. ನಾವು ಜನಕ್ಕೆ ಏನ್ ಈ ತರ ಶಬ್ದ ಬರುತ್ತೆ, ನಮ್ಮ ಊರು ನಮ್ಮ ಅಕ್ಕಪಕ್ಕ ಮನೆಯವ್ರಲ್ಲಿ ಎದ್ದು ನೋಡಿದ್ವಿ, ಅಷ್ಟೊತ್ತಿಗೆ ಕಂಡಿಲ್ಲ. ಆಮೇಲೆ ನೋಡಿದಂಗೆ ನಮ್ಮ ಪಕ್ಕದ ಮನೆಯೊಬ್ಬರು ಹೇಳಿದ್ರು, ಇಲ್ಲ ಮನೆ ಹತ್ರ ಬಂದಿದೆ ಇದು ಆನೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನೋಡಿದಾಗ ಅಲ್ಲಿ ಆನೆ ಲದ್ದಿ ಹಾಕಿತ್ತು. ಹಾಗೆ ಹೀಗೆ ಬಂದು ಗದ್ದೆ ಪೂರ್ತಿ ತುಳಿದು ಹಾಗೆ ಇವ್ರ ಮನೆ ನಮ್ಮ ಪಕ್ಕದ ಮನೆಯೊಬ್ಬರು ತೋಟಕ್ಕೆ ದಾಟಿ ಮನೆ ಹತ್ತಿರ ಹೋಗಿ ಇನ್ನು ಭಯದ ವಾತಾವರಣ ಇದೆ ನಮಗೆ. ಇನ್ನು ಓಡಾಡಕ್ಕೂ ರಿಪ್ಪನ್ಪೇಟೆ ಇನ್ನೇನು ಅರ್ಧ ಕಿಲೋಮೀಟರ್ ಅಷ್ಟೇ ಹತ್ರ. ತುಂಬಾ ಭಯದ ವಾತಾವರಣ ಇದೆ ನಮಗೆ. ಈ ತರ ಎಷ್ಟು ಗದ್ದೆ ಹಾಳಾಗಿದೆ ನಿಮ್ದು? ಈ ತರ ಒಂದ್ 3-4 ಗದ್ದೆ ಹಿಂಗೆ ದಾಟಿ ಹೋಗಿದೆ. ಹಿಂಗೆ ದಾಟಿ ಹೋಗಿದೆ. 1 ಗದ್ದೆಗಳು ಹೋಗಿದೆ. 1 ಎಕರೆ ಬೆಳೆ ಹಾನಿ ಆಗಿದೆ ಹೆಚ್ಚು ಕಡಿಮೆ. ಮತ್ತೆ ತೋಟ ಬಾಳೆ ಗಿಡ ಎಲ್ಲ ತುಂಬಾ ತುಳಿದು ಹಾಳು ಅಡಿಕೆ ಗಿಡ ಏನಾದ್ರು ನಾಶ ಪಡಿಸಿದ್ಯಾ? ಅಡಿಕೆ ಗಿಡ ಪುಣ್ಯ ಅದ್ ನಾಯಿ ಬೊಗಳಕ್ ಹೋಗಿ ಜಾಸ್ತಿ ಹೊತ್ತು ನಿಂತಿಲ್ಲ ಅದು. ಮತ್ತೆ ವಾಪಸ್ಸು ಗಮನ ಹರಿಸ್ಬೇಕು. ಜನರ ಪ್ರಾಣದ ಜೊತೆ ಆಟ ಆಡಬಾರ್ದು. ಈಗ ಇಲ್ಲಿ ಪಟ್ಟಣಕ್ಕೆ ಏನ್ ಆನೆ ಬರ್ತಾ ಇದೆ, ಈ ಕಾಡಲ್ಲೆಲ್ಲೋ ಮಲೆನಾಡಲ್ಲಿ ಆನೆಗಳ ಹಾವಳಿನೇ ಇರಲ್ಲ. ಕಾಡಲ್ಲೆಲ್ಲೋ ಆನೆಗಳು ಬಂತ ಅನ್ನೋದು ಸುದ್ದಿ ನಾವು ಇತ್ತೀಚೆಗೆ ಕೇಳ್ತಾ ಇದ್ವಿ. ಆದ್ರೆ ರಿಪ್ಪನ್ಪೇಟೆ ಅಂತ ಪಟ್ಟಣಕ್ಕೆ ಬಂದಿದೆ ಅಂತಂದ್ರೆ ಇದು ತುಂಬಾ ಕಾಡನಾಶ ಆಗಿದೆ ಅಂತ ಇದು ನಮ್ಗೆ ಈ ಮೂಲಕ ಗೊತ್ತಾಗ್ತಿದೆ. ಕಾಡ್ನಾಶದಿಂದ ಆನೆಗಳು ನಾಡಿಗೆ ಬಂದು ಜನರ ಜೀವದ ಜೊತೆ ಆಟ ಆಡುವಂತ ಪರಿಸ್ಥಿತಿ ಆಗಿದೆ. ಜನರು ತುಂಬಾ ಆತಂಕದಲ್ಲಿದ್ದಾರೆ. ಆದಷ್ಟು ಬೇಗ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಕೇಳ್ಕೊಂತೀನಿ. ಈ ಘಟನೆ ನಡೆದ ಸ್ಥಳದಲ್ಲಿ ತೋಟದ ಮಾಲೀಕರಾದ ಟೀಕಪ್ಪಗೌಡರು, ಮುರಳಿ, ಶಿವಾಜಿರಾವ್, ರವಿ ಕೆರೆಹಳ್ಳಿ, ರಮೇಶ್ ಫ್ಯಾನ್ಸಿ, ಗಣೇಶ್ ಮಂಜುನಾಥಾಚಾರ್, ನೇಮಣ್ಣ, ನವೀನ್, ಸೋಮಣ್ಣ ಪಿಗ್ಮಿ ಮುಂತಾದವರಿದ್ದರು.